ಸೊ ಇವು ನಿರ್ವಹಣೆ ನೋಡೋದಾದರೆ ಎಲ್ಲ ಒಂದು ಈಗ ರಸ ಇರ್ತಕ್ಕಂಥ ಕೀಟಗಳ ಬಗ್ಗೆ ನೋಡೋದಾದರೆ ನಮಗೆ 1.7 ಮಿಲಿ ಡೈಮ್ಯೂಥೇಟ್ 1 ಲೀಟರ್ ನೀರಿನಲ್ಲಿ ಅಥವಾ ನಮಗೆ 0.3 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ 15 ದಿವಸಕ್ಕೊಮ್ಮೆ ನಾವು ಮಾಡೋದ್ರಿಂದ ಇವು ಕೀಟಗಳ ಹಾವಳಿ, ರಸ ಇರ್ತಕ್ಕಂಥ ಕೀಟಗಳ ಹಾವಳಿ ಕಡಿಮೆ ಆಗ್ತದೆ. ಅದೇ ರೀತಿ ನಮಗೆ ಈಗ ನುಸಿಗಳ ಬಗ್ಗೆ ಹೇಳಿದೆ. ನುಸಿಗಳ ಬಗ್ಗೆ ಹೇಳೋದಾದರೆ ನುಸಿನಾಶಕಗಳನ್ನು ಬಳಕೆ ಮಾಡಬೇಕಾಗ್ತದೆ. ನಮಗೊಂದು ಈ ಹಳೆ ಕಾಲದ ಈಗ ನುಸಿನಾಶಕ ಅಂತಂದರೆ ಡೈಕೋಫಾಲ್ 2.5 ಮಿಲಿ ಡೈಕೋಫಾಲ್ 1 ಲೀಟರ್ ನೀರಿನಲ್ಲಿ ಅಥವಾ 3 ಗ್ರಾಮ್ಸು ಗಂಧಕ ವೆಟಬಲ್ ಸಲ್ಫರ್ ಅಂದರೆ ನೀರಲ್ಲಿ ಕರ್ತಕ್ಕಂಥ ಗಂಧಕ ಆಗಿರ್ಬೋದು, ಅಥವಾ ಇನ್ನೊಂದು ಫೆನಾಜಾಕ್ವಿನ್ 1.7 ಮಿಲಿ ಫೆನಾಜಾಕ್ವಿನ್ ಅಥವಾ ಪ್ರಪರ್ಗೈಟನ್ನು ನಾವು ಚೆನ್ನಾಗಿ ಸಿಂಪಡಣೆ ಮಾಡೋದ್ರಿಂದ ಇದು ಇದೆಯಾ ಇಲ್ಲ ನೋಡಿಬಿಟ್ಟು ಇದಕ್ಕೆ ಸಿಂಪಡಣೆ ಮಾಡಬೇಕು. ಇನ್ಯಾವುದು ನುಸಿ ಇಲ್ಲ ಅಂತಂದ್ರೆ ಬೇಡ. ಬಟ್ ಬೇರೆ ಮಳೆಗಾಲದಲ್ಲಾಯಿತು, ಭಾಳ ಚಳಿಗಾಲದಲ್ಲಾಯಿತು ಇದ್ರ ಬಾಧೆ ಇರೋಲ್ಲ. ಬಟ್ ಬೇಸಿಗೆ ಕಾಲದಲ್ಲಿ ತುಂಬ ಬರುತ್ತೆ. ಆ ಸಮಯದಲ್ಲಿ ನಾವು ಇದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಇವಿಷ್ಟು ರಸ ಇರ್ತಕ್ಕಂಥ ಕೀಟಗಳ ಮತ್ತು ನುಸಿಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳ ನಿರ್ವಹಣೆ. ಧನ್ಯವಾದಗಳು.